ಇಡೀ ಬ್ಯಾನರ್ನಲ್ಲಿ 90% ನಾವು ಆಂಗ್ಲ ಭಾಷೆನೇ ಬಳಸ್ಕೊಂಡಿದ್ದೀವಿ. ಮನವಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಕನ್ನಡ ಬಳಸಿ. ಯಾಕಂದ್ರೆ ನಾವು ಕನ್ನಡ ವರ್ಷದ ಕನ್ನಡಿಗ ಅಂತ ಅವಾರ್ಡ್ ಕೊಡೋ ಲಾಂಛನದಲ್ಲಿ ಒಂದಷ್ಟು ಜನ ಸಾಹಿತಿಗಳು, ಕವಿಗಳು, ನಮ್ಮ ಹಿರಿಯ ನಟ ನಟಿಯರು ಯಾರನ್ನ ಒಂದಿಬ್ಬರು ಕಾಣಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಪ್ಲೀಸ್, ಇನ್ನೂ ಮಾನವೀಯತೆ ಬದುಕೈತೆ, ಮನಸ್ಸತ್ವ ಇನ್ನೂ ಐತೆ ಅಂತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮೊದಲಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಬಹಳಷ್ಟು ಜನ ಪ್ರತಿಭೆಗಳಿದ್ದಾರೆ. ಈ ದೊಡ್ಡ ದೊಡ್ಡ ಪ್ರತಿಭೆಗಳ ಮಧ್ಯೆ ಸಣ್ಣ ಪ್ರತಿಭೆಗೆ ಒಂದು ಪ್ರಶಸ್ತಿ ಕೊಡ್ತಾ ಚಿತ್ರಸಂತೆ ಕೂಡ ಧನ್ಯವಾದಗಳು ತಿಳಿಸ್ತೇನೆ. ಬಹಳಷ್ಟು ಜನ ಒಂದೊಂದು ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಭಾಳ ತಮ್ಮದೆಲ್ಲ ಸೇವೆ ನೋಡ್ತಾ ಇದ್ರೆ ನಾನು ಬಹಳಷ್ಟು ಜನ ಅನ್ಕೋತಾ ಇದ್ದಾರೆ, ಈಗಿನ ಸಮಾಜ ಕೇಳ್ನೂರ ಆಗ್ಬಿಟ್ಟಿದೆ, ಯಾರಿಗೂ ಒಂದು ಸಮಾಜದ ಹಿತದೃಷ್ಟಿ ಇಲ್ಲ ಅನ್ನೋ ಥರ ಬದುಕ್ತಾ ಇದ್ದಾರೆ ಅನ್ನೋ ಥರ ಬಹಳಷ್ಟು ನೋವಿತಿತ್ತು. ಇವೆಲ್ಲ ನೋಡ್ತಿದ್ರೆ ಇನ್ನೂ ಮಾನವೀಯತೆ ಬದುಕೈತೆ, ಮನಸ್ಸತ್ವ ಇನ್ನೂ ಐತೆ ಅಂತ ಬಹಳ ಈಗ ಸಂತೋಷ ಆಗ್ತದೆ. ನಾನು ಮೊದಲಿಗೆ ನನ್ನ ಭಾಷಣ ಶುರು ಮಾಡೋಕ್ಕೆ ಮುಂಚೆ ಒಂದೇ ನಿಮಿಷ ಚಿತ್ರಸಂತೆ ಅವರ ಆಯೋಜಕರಿಗೆ ನನ್ನ ಮನವಿ ಇಷ್ಟೇ. ಕನ್ನಡ ಅಂತ ತಾವೇನು ಹೇಳ್ತಾ ಇದ್ದೀರಿ, ಇಡೀ ಬ್ಯಾನರ್ನಲ್ಲಿ 90% ನಾವು ಆಂಗ್ಲ ಭಾಷೆನೇ ಬಳಸ್ಕೊಂಡಿದ್ದೀವಿ. ಮನವಿ ದಯವಿಟ್ಟು ಪ್ಲೀಸ್ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಕನ್ನಡ ಬಳಸಿ. ಯಾಕಂದ್ರೆ ನಾವು ಕನ್ನಡ ವರ್ಷದ ಕನ್ನಡಿಗ ಅಂತ ಅವಾರ್ಡ್ ಕೊಡ್ತಾ ಇದ್ದೀವಿ. ನಿಮಗೆಲ್ಲ ಪರಭಾಷಿಗರು, ಆಂಗ್ಲ ಭಾಷಿಗರು ಎಲ್ಲರೂ ಇದ್ದೀವಿ ಇಲ್ಲಿ. ನಾವು ಅವ್ರಿಗೆ ನಮ್ಮ ತನವನ್ನು ತಿಳಿಸಕ್ಕೆ ಕರೆಸಿದ್ದೀವಿ, ಅವ್ರಿಗೂ ಅವಾರ್ಡ್ ಕೊಡ್ತಾ ಇದ್ದೀವಿ. ಅವ್ರೇನು ಬೇರೆಯವರಲ್ಲ. ಇಲ್ಲಿ ನಮ್ಮ ಸಿಸ್ಟರ್ ಕೂತಿದ್ದಾರೆ. ಕನ್ನಡ ನನಗೆ ಮಾತಾಡಕ್ಕೆ ಬರಲ್ಲ, ಬಟ್ ಐ ಕ್ಯಾನ್ ಸಿಂಗ್ ಎ ಸಾಂಗ್ ಇನ್ ಕನ್ನಡ ಅಂದರು. ಥ್ಯಾಂಕ್ ಯು ಸಿಸ್ಟರ್. ನಾವು ಎಲ್ಲ ಭಾಷಿಕರು ನಮ್ಮ ಅಣ್ಣ ತಂಗಿ ಅಂತ ನಾವೆಲ್ಲ ಬದುಕ್ತಾ ಇದೀವಿ, ಒಗ್ಗಟ್ಟಾಗಿ ಬದುಕ್ತಾ ಇದೀವಿ. ಆದರೆ ನಾವು ವರ್ಷದ ಕನ್ನಡಿಗ ಅಂತ ನಿಮ್ಗೆಲ್ಲ ಕೊಡ್ತಾ ಇದೀವಿ. ಹಾಗಾಗಿ ನಾವು ನಿಮ್ಗೆಲ್ಲ ಕನ್ನಡ ಕಲಿಸ್ಬೇಕು, ನಮ್ಮ ತನ ತಿಳಿಸ್ಬೇಕು. ಯಾಕಂದ್ರೆ ನೀವು ಇಲ್ಲಿ ಬಂದು ಪ್ರೀತಿಯಿಂದ ಹೇಳ್ತಾ ಇದ್ದೀರಿ ನಾನು ಕನ್ನಡ ಕಲ್ತ್ಕೊತೀನಿ ಅಂತ. ಚೆನ್ನಾಗಿ ಮಾತಾಡೋದಕ್ಕೆ ಕ್ಷಮಿಸಿ. ನಂದೇನಾದರೂ ಒಂದೆರಡು ಮಾತಾ ವ್ಯತ್ಯಾಸ ಆಗಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೋಬೇಕು. ಥ್ಯಾಂಕ್ ಯು ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಾವು ಕಾಯ್ತಾ ಇದ್ದಂತಹ ನಮ್ಮ ಬೃಂದಾವನ್ ಇವಾಗ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ.